Good morning, everyone. Here we are in Sri Sai Sadhavana School Food Fest. So it's a treat for foodies. All the students have put their hard effort for making their food. They have prepared their different items, exotic dishes like chocolate pancake, chocolate Swiss roll, Oreo roll, and they made pulav, this Andhra special dishes, and then Uttar Karnataka special dishes. Everything they made and bring it here. And they learn selling, and they want to earn profit also. They want to show. So now they are calculating their money, whatever they invest, and they are calculating the money what they are going to take profit. And everybody are much interested. They are coordinated. Teamwork is going on there. Each and every team they are bringing out with 9 to 8 dishes. Everything are very delicious. Very hygienic. Everyone are preparing with the most hygiene. All the parents are coming and seeing their kids, and they are also eating a variety of dishes. They are also enjoying a lot. Thanks for the parents who support the kids. Those from 5th standard to 10th standard they are doing. 5th standard to 8th standard, their parents' involvement are much more in there. They bring their food and give there, and their support was very huge to the school and for the kids also. They helped a lot. Thanks for them also. Thanks for the cooperation. Trail lights reflecting off your gift, and I can't wait till you see what it is. It's been a long time, I know, but here I go. This is such a nice opportunity that we have got. We are really enjoying it. We are enjoying it very much, and it's a great opportunity, and we all thank our school for giving us such a nice opportunity. Thank you so much. Hi madam. ನಾವು ಲೋಪಿಕಾ ಮತ್ತೆ ಕೃತಿಕಾ ಅವರ ಪೇರೆಂಟ್ಸ್, ಅವರ ಸಿಸ್ಟರ್ ಆಗ್ಬೇಕು ನಾನು. ಈ ಒಂಥರ ಇದು ಫುಡ್ ಫೆಸ್ಟಿವಲ್ ತುಂಬಾ ಇಷ್ಟ ಆಯ್ತು ನನ್ಗೆ. ಫಸ್ಟ್ ನಾನು ಜಾಮೂನ್ ನೋಡಿದೆ ನನ್ನ ಮಗಳಿಗೋಸ್ಕರ. ಆಮೇಲೆ ನೆಕ್ಸ್ಟ್ ಎಲ್ಲ ವೆರೈಟೀಸ್ ಇದೆ, ಅವ್ರೆಲ್ಲ ತಿನ್ಬೇಕಂತ ಆಸೆ ಆಗ್ತಿದೆ. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಲವಲವಿಕೆ ನೋಡ್ತಾ ಇದ್ರೆ ನಮಗೂ ಇನ್ನು ಜಾಸ್ತಿ ಖರೀದಿ ಮಾಡ್ಬೇಕು, ತಿನ್ಬೇಕು ಅಂತ ಅನಿಸ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ವರ್ಷ ಇದಕ್ಕಿಂತ ಚೆನ್ನಾಗಿ ಆಗ್ತಾ ಹೋಗ್ಲಿ. ಜನನು ಚೆನ್ನಾಗಿ ಬರ್ತಾ ಇದ್ದಾರೆ. ತುಂಬಾ ಖುಷಿ ಇದೆ ಮೇಡಮ್. ಥ್ಯಾಂಕ್ ಯು. Good morning everyone. Our team name is ವಸಂತ್ ಸರ್ ಅವ್ರ ಮತ್ತು ಮಕ್ಕಳ ಕೈ ರುಚಿ. ಇವತ್ತು ನಾವು ಒಬ್ಬಟ್ಟು ಮಾಡ್ತಿದ್ದೀರಿ, ಲೆಮನ್ ಜ್ಯೂಸ್ ಮಾಡ್ತಿದ್ದೀರಿ, ಮಸಾಲಾ ಮಂಡಕ್ಕಿ ಮಾಡ್ತಿದ್ದೀರಿ, ಫಲೂಡ ಮಾಡ್ತಿದ್ದೀರಿ, ಲಸ್ಸಿ ಮಾಡ್ತಿದ್ದೀರಿ, ಮತ್ತೆ ಫ್ರೂಟ್ ಸಲಾಡ್ ಮಾಡ್ತಿದ್ದೀರಿ. ಎಲ್ಲ ಪೇರೆಂಟ್ಸ್ ಫಲೂಡ ಜಾಸ್ತಿ ಲೈಕ್ ಮಾಡ್ತಿದ್ದಾರೆ. ಅವ್ರು ಬಂದು ಚೆನ್ನಾಗೈತೆ ಅಂತ ಹೇಳಿದ್ರು. ಆಮೇಲೆ ರೇಟಿಂಗ್ಸ್ ಎಲ್ಲ ಕೊಟ್ರು ಚೆನ್ನಾಗಿ. ಕಲೆಕ್ಷನ್ ಜಾಸ್ತಿನೇ ಐತೆ ಮ್ಯಾಮ್. ಆಕ್ಚುಲಿ ಎಲ್ಲರೂ ಇಸ್ಕೊಂತಿದ್ದಾರೆ. ಇಲ್ಲ ಸೂಪರ್. ಸ್ಕೂಲಲ್ಲಿ ಒಂದು ಫುಡ್ ಫೆಸ್ಟ್ ಅಂತ ಅರೇಂಜ್ ಮಾಡಿದ್ದಾರೆ. ಇದು ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಎಲ್ಲ ಮಕ್ಕಳು ಒಂದೊಂದು ಟೇಬಲ್ ಒಂದೊಂದು ಥರದ ಅಡುಗೆಗಳಾಗಿರ್ಬೋದು, ಇಲ್ಲ ಸ್ನ್ಯಾಕ್ಸ್ ಆಗಿರ್ಬೋದು, ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಪೇರೆಂಟ್ಸು ಖುಷಿಯಾಗಿದ್ದಾರೆ. ಇದೇ ಥರ ಮುಂದಕ್ಕೂ ಹೋಗ್ಲಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಧರಣಿ ಅಂತ. ನನ್ನ ಇಬ್ಬರು ಮಕ್ಕಳು ಶಾಲೆಯಲ್ಲೇ ಓದ್ತಾ ಇದ್ದಾರೆ. ಒಂದು ಮಗು ಛಾಯಶ್ರೀ ಅಂತ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಹರ್ಷಿತ್ ಅಂತ 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಇಬ್ರು ತುಂಬಾ ಚೆನ್ನಾಗಿ ಓದ್ತಿದ್ದಾರೆ. ಎಜುಕೇಶನ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಕ್ರಿಯೇಟಿವ್ ಆಗಿ ಟೀಚ್ ಮಾಡ್ತಿದ್ದಾರೆ. ಟೀಚರ್ಸ್ ಆಲ್ಸೋ ವೆರಿ ಗುಡ್. ನಾನು ಒಬ್ಬ ಟೀಚರ್ ಆಗಿರೋದ್ರಿಂದ ಹೇಳ್ಬೇಕಂತಂದ್ರೆ ಇಟ್ಸ್ ಗುಡ್ ಫಾರ್ ಎಜುಕೇಶನ್ ಅಂಡ್ ಆಲ್ಸೋ ಫಾರ್ ಆಲ್ ದ ಆಕ್ಟಿವಿಟೀಸ್. ಸೊ ಈ ಫುಡ್ ಫೀಸ್ಟ್ ಬಗ್ಗೆ ಹೇಳ್ಬೇಕಂತಂದ್ರೆ ವರ್ಷ ಒಂದೊಂದು ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಲಾಸ್ಟ್ ಇಯರ್ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ರು. ಅದು ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಒಂದು ಕ್ರಿಯೇಟಿವಿಟಿ ಅಡಾಪ್ಟ್ ಮಾಡ್ಕೊಳಕ್ಕೆ ಯೂಸ್ ಆಯ್ತು. ಫಾರ್ ದಿಸ್ ಟೈಮ್ ಫುಡ್ ಫೀಸ್ಟ್ ಅಂತ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಏನಂದ್ರೆ ಇವಾಗ ಯಾವ ಸ್ಕೂಲಲ್ಲೂ ಈ ತರ ಮಾಡಿರೋದನ್ನು ನೋಡೇ ಇಲ್ಲ. ದೊಡ್ಡವ್ರಿಗೆ ಕೂಡ ಇದು ಕುಕ್ಕಿಂಗ್ ಅಂದ್ರೆ ಬರೋದೇ ಇಲ್ಲ ಅಂತ ಈ ತರ ಚಿಕ್ಕ ಮಕ್ಳುಗಳಿಗೆಲ್ಲ ಈ ತರ ಕುಕ್ಕಿಂಗ್ ಮಾಡೋದು ಹೇಳ್ಕೊಟ್ಟಿರೋದು ತುಂಬಾನೇ ಚೆನ್ನಾಗಿದೆ. ಮಕ್ಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನೋ ಪಪ್ಪಡ್ದು ಏನೋ ಮಾಡ್ಕೊಟ್ರು. ತುಂಬಾ ಟೇಸ್ಟಿ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ಮ್ಯಾಮ್.